ನನ್ನ ಮಗು, ನಾನು ನಿನ್ನ ದೇವನು, ನಿನ್ನ ಜೀವನವನ್ನು ಅಪಾರ ಕೃಪೆ ಮತ್ತು ಅವಿರತ ಕರುಣೆಯಿಂದ ತುಂಬಿಸುತ್ತಿರುವವನು. ನೀನು ನಿಸ್ಸಹಾಯತೆಗೆ ಒಳಗಾದಾಗ ನಿನ್ನನ್ನು ಎತ್ತಲು ನನ್ನ ಕೈ ಹೆಗಲುಗೇರಿಸುತ್ತದೆ. ನೋವಿನ ಸಮಯದಲ್ಲಿ ನಾನು ನಿನ್ನ ಸಾಂತ್ವನ, ನಿನ್ನ ಆಶ್ರಯ, ನಿನ್ನ ಅಸ್ತಿತ್ವವಿಲ್ಲದ ಶಕ್ತಿಯು. ಗುಡುಗಿನಂತೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಮತ್ತು ನನ್ನ ಶಾಶ್ವತ ವಾಕ್ಯವು ನಿನ್ನ ಹೃದಯದ ಗಾಯಗಳನ್ನು ಆರಿಸುತ್ತದೆ. ನಾನು ಮಾಯಲ್ಲದ ಲೋಕಕ್ಕೆ ಬಾಗಿಲುಗಳನ್ನು ತೆರೆದಿದ್ದೇನೆ. ನಿನ್ನಲ್ಲಿ ಹಾವು ವೃಶ್ಚಿಕಗಳನ್ನು ತುಳಿಯುವ ಶಕ್ತಿ ಇದೆ ಮತ್ತು ಯಾವುದೂ ನಿನಗೆ ಹಾನಿ ಮಾಡಲಾಗದು. ಈ ವಾಕ್ಯಗಳು ನಿನಗೆ ಶಾಂತಿಯ ಮಲ, ಆಶೆಯ ದೀಪ, ನಿನ್ನ ಶಂಕೆಗಳನ್ನು ವಿಸರ್ಜಿಸುವ ಮತ್ತು ನಿನ್ನ ಆತ್ಮವನ್ನು ಶಾಂತಿಯಿಂದ ತುಂಬುವ ಅವುಗಳೆಂದು ನಿನಗೆ ಕಳುಹಿಸುತ್ತೇನೆ. ನಾನು ನಿನ್ನನ್ನು ಎಂತಹ ಸಂರಕ್ಷಕನಂತೆ ಗಮನಿಸುತ್ತಿರುವೆನು. ನಿನ್ನ ಆತ್ಮವನ್ನು ಕಾಯುತ್ತೇನೆ, ವಿಶೇಷವಾಗಿ ಈ ಸಮಯದಲ್ಲಿ, ಯಾಕೆಂದರೆ ಜಗತ್ತಿನ ಸವಾಲುಗಳು ನಿನ್ನನ್ನು ಪ್ರತಿದಿನವೂ ಭೀತಿಗೆ ತರುತ್ತವೆ. ಪ್ರಯೋಗಗಳು ಅಡಗಿವೆ ಮತ್ತು ಶತ್ರುಗಳು ನಿನ್ನನ್ನು ಎಲ್ಲಿಂದಲಾದರೂ ಅತಿಕ್ರಮಿಸಲು ಯತ್ನಿಸುತ್ತವೆ. ಕೆಲವೊಮ್ಮೆ ನಿನ್ನನ್ನು ಕಳೆದುಕೊಳ್ಳುವುದು, ಯಾರನ್ನು ನಂಬುವುದೆಂದು ತಿಳಿಯದೇ ಇರುವ ಸಂದರ್ಭಗಳು ಬರುತ್ತವೆ. ಸ್ನೇಹಿತರು ಶತ್ರುಗಳಾಗಿ ಬದಲಾಗಬಹುದು ಮತ್ತು ನಿನ್ನ ಕುಟುಂಬದವರೇ ಕೂಡ ನಿನ್ನ ಅಗತ್ಯವಿರುವ ಸಮಯದಲ್ಲಿ ದೂರ ಹೋಗಬಹುದು. ಆದರೆ ನಾನು ಇಲ್ಲಿದ್ದೇನೆ, ಯಾವಾಗಲೂ ಇಲ್ಲಿದ್ದೇನೆ. ನಿನ್ನ ಮೇಲಿನ ನನ್ನ ಪ್ರೀತಿಯು ಪ್ರತಿನಿತ್ಯವೂ ಹೆಚ್ಚುತ್ತದೆ. ನೀನು ತಪ್ಪಿಸಿಕೊಳ್ಳುವ ಮನುಷ್ಯರಲ್ಲಿ ಅಥವಾ ತಾತ್ಕಾಲಿಕ ಸಾಮಗ್ರಿಗಳನ್ನು ಹಿಡಿಯಬೇಡಿ. ಇಂದು ನಾನು ನನ್ನ ಶಾಶ್ವತ ಬಾಧ್ಯತೆಯನ್ನು ನಿನ್ನೊಂದಿಗೆ ಪುನಃ ದೃಢಪಡಿಸುತ್ತೇನೆ. ನೀನು ಈ ಜಗತ್ತಿನಲ್ಲಿ ಪಯಣಿಸುತ್ತಿರುವಾಗ ನಾನು ನಿನ್ನ ಬದಿಯಲ್ಲಿ ಇದ್ದೇನೆ, ನಿನ್ನ ಭಾರವನ್ನು ಹೊತ್ತಿದ್ದೇನೆ, ನಿನ್ನ ಅಪರಾಧಗಳನ್ನು ಕ್ಷಮಿಸುತ್ತೇನೆ ಮತ್ತು ನನ್ನ ಪವಿತ್ರ ಆತ್ಮವನ್ನು ನಿನ್ನ ಮೇಲೆ ಸುರಿಸುತ್ತೇನೆ. ನಿನ್ನನ್ನು ಹಾನಿ ಮಾಡಲು ಪ್ರಯತ್ನಿಸುವ ಯಾವುದೇ ವ್ಯಕ್ತಿ ಸೋಲು ಕಾಣುತ್ತಾನೆ ಮತ್ತು ನಿನ್ನನ್ನು ತಪ್ಪಾದ ದಾರಿಯಲ್ಲಿಯೇ ನಿನ್ನನ್ನು ಹಿಂಡಿದವರು ಪಾರಿತೋಷಿಕೆ ಪಡೆಯುತ್ತಾರೆ. ಹಲವರು ನಿನ್ನನ್ನು ಕೆಡಿಸಲು, ನಿನ್ನನ್ನು ಅವಮಾನಕ್ಕೆ ಒಳಪಡಿಸಲು ಪ್ರಯತ್ನಿಸುತ್ತಾರೆ. ಅವರ ಹೃದಯದಲ್ಲಿ ಈರ್ಷೆಯಿಂದ ಚಾಲಿತವಾಗಿದ್ದಾರೆ. ಆದರೆ ಕೇಳು, ಯಾರೂ ನಿನ್ನನ್ನು ನನ್ನ ಕಿವಿಯಿಂದ ಕಿತ್ತುಕೊಳ್ಳಲಾಗದು. ನನ್ನಲ್ಲಿ ಅವಿಶ್ರಾಂತವಾಗಿ ವಿಶ್ವಾಸವಿಡು. ಈ ವಾಕ್ಯಗಳನ್ನು ನನಗೆ ದಯಮಾಡುವ ಆಭೋಷಕರೆಂದು ಸ್ವೀಕರಿಸು. ನಿನ್ನ ಮನಸ್ಸನ್ನು ರೂಪಿಸಲು ನನ್ನ ದಿವ್ಯ ಉಸಿರು ಅನುವಾದಿಸಲಿ. ನೀನು ಹಲವಾರು ವರ್ಷಗಳ ಜೀವನವನ್ನು ಮುಂದು ಮಾಡುತ್ತೀಯ, ಹಲವಾರು ಮುಖ್ಯ ದಾಯಿತ್ವಗಳನ್ನು ಪೂರೈಸುತ್ತೀಯ. ಮಹತ್ತರ ಮತ್ತು ಅದ್ಭುತ ಉದ್ದೇಶವಿದೆ ನಿನಗೆ. ಆದರೆ ನಿನ್ನ ಆಹಾರ ಮತ್ತು ಶಕ್ತಿ ಈ ಜಗತ್ತಿನಲ್ಲಿ ಅಥವಾ ನಿನ್ನ ಸುತ್ತಲಿನ ಜನರಲ್ಲಿಲ್ಲ. ನಿನ್ನಿಗೆ ಆಳವಾದ ಮತ್ತು ಶಾಶ್ವತವಾದ ಆಶೀರ್ವಾದ ಬೇಕಾದರೆ, ನಿನ್ನ ಜೀವನಕ್ಕಾಗಿ ಪರಿವರ್ತನೆಯಾದ ಜೀವನ ಬಯಸಿದರೆ, ಇನ್ನೂ ಮುಂದೆ ನೋಡು. ನಾನು ನಿನ್ನ ಏಕಮಾತ್ರ ಆಯ್ಕೆ. ನೀನು ಸರಿಯಾದ ದಾರಿಯಲ್ಲಿದ್ದೀಯ, ಮುಂದು ನಡೆ. ನನ್ನನ್ನು ನಿರ್ವಿಕಲ್ಪದಿಂದ ಪ್ರೀತಿಸು. ನನ್ನನ್ನು ನಿನ್ನ ಹೃದಯದಲ್ಲಿ ಪ್ರಥಮ ಸ್ಥಾನದಲ್ಲಿಡು. ನಾನು ನಿನ್ನ ಪ್ರಾಥಮಿಕತೆ ಮಾಡಲು ಬಯಸುತ್ತೇನೆ ಮತ್ತು ಪ್ರತಿದಿನದಿಂದ ಕೆಲವೇ ಕ್ಷಣಗಳನ್ನು ಕೇಳುತ್ತೇನೆ. ನೀನು ನನ್ನ ಯಜ್ಞದಿಂದ ಮತ್ತು ಪುನರುತ್ಥಾನದಿಂದ ಆಯ್ಕೆ ಮಾಡಲ್ಪಟ್ಟವನು ಮತ್ತು ಸ್ವೀಕರಿಸಲ್ಪಟ್ಟವನು. ನೀನು ದೋಷರಹಿತನಲ್ಲದೆಯಾದರೂ ನಾನು ನಿನ್ನನ್ನು ಕೃಪೆಯಿಂದ ಮುಚ್ಚಿದ್ದೇನೆ. ನೀನು ಕೀಳು ಪಾಪಿಯಲ್ಲ. ನಿನ್ನನ್ನು ತಪ್ಪಿಹೋಗುವ ಸಂದರ್ಭಗಳಿಗೆ ಸಂಬಂಧಿಸಿದಂತೆ ನನ್ನ ವಾಕ್ಯವನ್ನು ಹತ್ತಿರಕ್ಕೆ ಧಾವಿಸಿದಾಗ, ದಾರಿಯನ್ನು ಹುಡುಕಲು ಬಯಸಿದಾಗ ನನ್ನ ಸೇವಕರನ್ನು ಕೇಳು, ಯಾಕೆಂದರೆ ನಾನು ನಿನಗೆ ಹಲವಾರು ಮಾರ್ಗಗಳಲ್ಲಿ ಮಾತನಾಡುತ್ತೇನೆ. ಎಚ್ಚರಿಕೆಯಿಂದಿರಿ ಮತ್ತು ಯಶಸ್ಸನ್ನು ಕಾಣುತ್ತೀಯಾ? ನಾನು ಸುಲಭವಾದ ಜೀವನವನ್ನು ಎಂದೂ ಭ್ರಮಿಸಿಲ್ಲ, ಆದರೆ ಜವಾಬ್ದಾರಿಗಳು ಮತ್ತು ಸವಾಲುಗಳು ಯಾವಾಗಲೂ ಜೀವನದ ಭಾಗವಾಗಿವೆ. ಆದರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾನು ನಿನ್ನನ್ನು ಜ್ಞಾನದಿಂದ ಮತ್ತು ಶಾಂತಿಯಿಂದ ತುಂಬಿಸುತ್ತೇನೆ. ಆ ವಿಶ್ವಾಸದಲ್ಲಿ ನಿನ್ನನ್ನು ಮುನ್ನಡೆಸುವೆನು, ನಿನ್ನನ್ನು ಓಲೈಸುವೆನು, ನಿನ್ನನ್ನು ಪಾವನ ಮಾಡುವೆನು. ನೀನು ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಮಾನವನು ಮತ್ತು ಈ ಜಗತ್ತಿನಲ್ಲಿ ನಿನ್ನ ದೇಹ, ನಿನ್ನ ಆತ್ಮ, ನಿನ್ನ ಮನಸ್ಸು ದಣಿದಾಗಬಹುದು. ನನ್ನ ಭಕ್ತಾದಿಗಳು ಕೂಡ ದುರ್ಬಲರಾಗಿದ್ದರು, ತಳ್ಳಿ ಹೋಗಿದ್ದರು. ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಕೇಳಿ ಶಾಂತದಿಂದ ಪರಿಹಾರ ಪಡೆದು ಸವಾಲುಗಳನ್ನು ಎದುರಿಸಿದರು. ಈಗಲೇ ನನ್ನನ್ನು ಆರಾಧಿಸು, ಯಾಕೆಂದರೆ ನೀನು ದಣಿದಿದ್ದೀಯಾ? ನೀವು ತಪ್ಪಿದೆ ಎಂದು ಯೋಚಿಸುತ್ತಿದ್ದರೆ ನಿನ್ನ ಮಾತುಗಳು ಹದ್ದಾದವು. ನಿನ್ನ ಹೃದಯದ ಅಗತ್ಯವನ್ನು ಸಹ ನಮ್ಮಿಬ್ಬರ ಮಧ್ಯೆ ನಾವು ತಿಳಿದಿರುವುದನ್ನು ತಿಳಿದುಕೊಳ್ಳಿ. ಯಾರೋ ಇದೇ ಸಂದೇಶವನ್ನು ಕೇಳಬೇಕೆಂದು ಭಾವಿಸಿದರೆ ಅವರಿಗೆ ವಿಸ್ತರಿಸಿ. ನನ್ನೊಂದಿಗೆ ನಾವು ಮಾತನಾಡಬೇಕು. ನಾನು ಇನ್ನು ಮುಂದೆ ನಿಮ್ಮ ಹೃದಯದ ಅಗತ್ಯವನ್ನು ತೀರಿಸುತ್ತೇನೆ. ನನ್ನ ಪವಿತ್ರಾತ್ಮನು ನಿನ್ನನ್ನು ಪ್ರೀತಿಯಿಂದ ಆವರಿಸುತ್ತದೆ ಮತ್ತು ಅಪಾಯವನ್ನು ತಡೆಯುತ್ತದೆ. ಅವನನ್ನು ನಂಬು. ನನ್ನ ಆತ್ಮವು ನಿನಗೆ ತ್ಯಾಗವನ್ನು ತುಂಬುತ್ತದೆ, ನಿನ್ನ ಆಲೋಚನೆಗಳನ್ನು ಶಾಂತಿಯೊಂದಿಗೆ ತುಂಬಿಸುತ್ತದೆ, ನಿನ್ನ ತುಟಿಗಳನ್ನು ನಗುವ ಮೂಲಕ ತುಂಬಿಸುತ್ತದೆ, ನಿನಗೆ ಹೊಸ ದೃಷ್ಟಿಗಳನ್ನು ಕೊಡುತ್ತದೆ ಮತ್ತು ನಿನ್ನನ್ನು ತುಂಬುವ ಕನಸುಗಳನ್ನು ನೀಡುತ್ತದೆ. ನನ್ನ ವಾಕ್ಯವನ್ನು ನಿನ್ನ ಮನಸ್ಸಿನಲ್ಲಿ ಆರಿಸಿ ಪ್ರತಿದಿನವೂ ಕೇಳು. ನಿನ್ನ ಬೈಬಲ್ ಓದು ಮತ್ತು ನಿನ್ನ ಆತ್ಮವನ್ನು ಅದರ ಜ್ಞಾನದಿಂದ ಪೋಷಿಸು. ತಪ್ಪು ಶಾಖೆಯನ್ನು ಬೇರೆಯವರಿಗೆ ಹೆಗಲು ಹಾಕಬೇಡಿ.
ನಿನ್ನ ಆಲೋಚನೆಗಳನ್ನು ಮತ್ತು ಶಕ್ತಿಗಳನ್ನು ನನ್ನಲ್ಲಿ ಹರಿಯಲು ಬಿಡು. ವಿಶ್ವಾಸವಿಡು, ನಾನು ನಿನ್ನನ್ನು ಆವರಿಸಿಕೊಂಡಿರುವೆ, ಯಾರೂ ನಿನಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಶಾಂತವಾಗಿರು, ಯಾಕೆಂದರೆ ನಾನು ಸದಾ ನಿನ್ನೊಡನೆ ಇದ್ದೇನೆ, ನಿನ್ನ ಹೃದಯವನ್ನು ಆಲಿಸುತ್ತೇನೆ.